ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅತೀ ಮುಖ್ಯವಾದ 10 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನು ಒಟ್ಟಿಗೆ ಚರ್ಚೆ ಮಾಡೋಣ. ನೋಡಿ, ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಆಡಳಿತ, ತಂತ್ರಜ್ಞಾನದಿಂದ ಹಿಡಿದು ಸಂಸ್ಕೃತಿ ಮತ್ತು ಪರಿಸರದವರೆಗೂ ಹಲವು ವಿಷಯಗಳು ಬರಲಿವೆ. ನಿಮ್ಗೊತ್ತೇ ಇದೆ, UPSC, KS, PSI ಈ ಥರದ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳೇ ತುಂಬಾ ನಿರ್ಣಾಯಕ ಆಗಿರ್ತವೆ. ಹಾಗಿದ್ರೆ ಇನ್ನೇಕ್ ತಡ, ಬನ್ನಿ ನಮ್ಮ ಜ್ಞಾನ ಎಷ್ಟಿದೆ ಅಂತ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ನಮ್ಮ ಮೊದಲನೇ ವಿಭಾಗ ರಾಷ್ಟ್ರ ಮತ್ತು ಆಡಳಿತದಿಂದ ಶುರು ಮಾಡೋಣ. ಈ ವಿಭಾಗದಲ್ಲಿ ನಾವು ನಮ್ಮ ಸಂವಿಧಾನ, ಸರ್ಕಾರದ ಯೋಜನೆಗಳು ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. 2026ರ ಗಣರಾಜ್ಯೋತ್ಸವದ ವಂದೇ ಮಾತರಂಗೆ 150 ವರ್ಷಗಳು ಅನ್ನೋ ಟ್ಯಾಬ್ಲೋ ಬಗ್ಗೆ ಈ 4 ಹೇಳಿಕೆಗಳನ್ನು ಒಮ್ಮೆ ಗಮನವಿಟ್ಟು ನೋಡಿ. ಮೊದಲನೇದು, ಇದನ್ನ ಸಂಸ್ಕೃತಿ ಸಚಿವಾಲಯ ಪ್ರದರ್ಶಿಸುತ್ತೆ. ಎರಡನೇದು, ಇದನ್ನ ಬರೆದಿದ್ದು ರವೀಂದ್ರನಾಥ್ ಟಾಗೋರ್. ಮೂರನೇದು, ಇದನ್ನಮ್ಮ ರಾಷ್ಟ್ರೀಯ ಗೀತೆ. ಮತ್ತು ನಾಲ್ಕನೇದು, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇದೊಂದು ಫೇಮಸ್ ಘೋಷಣೆಯಾಗಿತ್ತು. ಆಯ್ಕೆಗಳು ನಿಮ್ಮ ಮುಂದಿವೆ. ಯಾವುದು ಸರಿ ಅಂತ ನಿಮ್ಗನಿಸುತ್ತೆ? ಸರಿಯಾದ ಉತ್ತರ ಆಯ್ಕೆ ಬಿ, ಅಂದ್ರೆ ಹೇಳಿಕೆ 1, 3 ಮತ್ತು 4 ಸರಿಯಾಗಿದೆ. ಇಲ್ಲಿ ನೋಡಿ, ಎರಡನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ, ವಂದೇ ಮಾತರಂ ಗೀತೆಯನ್ನ ರಚಿಸಿದ್ದು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು, ರವೀಂದ್ರನಾಥ್ ಟಾಗೋರ್ ಅಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗೋ ಒಂದು ಸಣ್ಣ ಗೊಂದಲ. ಸೊ ಈ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಈಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ರಾಜ್ಯಪಾಲರ ಸಾಂವಿಧಾನಿಕ ಪಾತ್ರದ ಬಗ್ಗೆ ಇದೆ. ಹೇಳಿಕೆ 2, ಸಂವಿಧಾನದ ವಿಧಿ 176ರ ಪ್ರಕಾರ ರಾಜ್ಯಪಾಲರು ವಿಧಾನಸಭೆಯನ್ನ ಉದ್ದೇಶಿಸಿ ಮಾತಾಡ್ತಾರೆ. ಹೇಳಿಕೆ 7, ರಾಜ್ಯಪಾಲರನ್ನ ನೇಮಿಸೋದು ಮುಖ್ಯಮಂತ್ರಿಗಳು. ಹೇಳಿಕೆ 3, ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆಯಂತೆ ನಡ್ಕೋಬೇಕು. ಮತ್ತು ಹೇಳಿಕೆ 4, ರಾಜ್ಯಪಾಲರಾಗಲು ಕನಿಷ್ಠ 35 ವರ್ಷ ಆಗಿರಬೇಕು. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಉತ್ತರ ಯಾವುದು? ಇಲ್ಲೂ ಕೂಡ ಸರಿಯಾದ ಉತ್ತರ ಆಯ್ಕೆ ಬಿ, ಅಂದ್ರೆ ಹೇಳಿಕೆ 1, 3 ಮತ್ತು 4 ಸರಿ. ಎರಡನೇ ಹೇಳಿಕೆ ತಪ್ಪು. ಯಾಕಂದ್ರೆ ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಜ್ಯಪಾಲರನ್ನ ನೇಮಿಸೋದು ನಮ್ಮ ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳಲ್ಲ. ನೋಡಿ, ಪರೀಕ್ಷೆಯ ದೃಷ್ಟಿಯಿಂದ ಪ್ರತಿಯೊಂದು ವಿಷಯವನ್ನು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಜೊತೆ ನೆನ್ಪಿಟ್ಕೊಂಡ್ರೆ ವಿಷಯ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಈಗ ಬರೋಣ ಮತ್ತೊಂದು ಮಹತ್ವದ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಬಗ್ಗೆ. ಇದರ ಬಗ್ಗೆ 4 ಹೇಳಿಕೆಗಳಿವೆ. ಇದನ್ನ 2030-31ರವರೆಗೆ ವಿಸ್ತರಿಸಲಾಗಿದೆ. ಇದು 2015ರಲ್ಲಿ ಶುರುವಾಯಿತು. ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಈ ಯೋಜನೆ ಇದೆ ಮತ್ತು ಇದಕ್ಕೆ ಸೇರಲು ವಯಸ್ಸು 18ರಿಂದ 40 ವರ್ಷ. ಇವುಗಳಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ? ಸರಿಯಾದ ಉತ್ತರ ಆಯ್ಕೆ ಡಿ. ಹೌದು, ಈ ಯೋಜನೆಯ ಕುರಿತಾದ ಎಲ್ಲಾ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ. ಇದನ್ನ ಇತ್ತೀಚೆಗೆ 2030-31ರವರೆಗೆ ವಿಸ್ತರಿಸಲಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರನ್ನೇ ಗಮನದಲ್ಲಿಟ್ಕೊಂಡು 2015ರಲ್ಲಿ ಶುರು ಮಾಡಲಾಗಿತ್ತು ಮತ್ತು ಇದಕ್ಕೆ ಸೇರಲು ವಯೋಮಿತಿ 18ರಿಂದ 40 ವರ್ಷಗಳು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಬನ್ನಿ, ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಅದೇ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ವಿಭಾಗದಲ್ಲಿ ನಾವು ರಕ್ಷಣಾ ನೀತಿಗಳು, ಡಿಜಿಟಲ್ ವೇದಿಕೆಗಳು ಮತ್ತೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗಿರುವ ಇತ್ತೀಚಿನ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ವಲ್ಪ ಅಡ್ವಾನ್ಸ್ಡ್ ವಿಷಯದ ಬಗ್ಗೆ ಇರೋ ಪ್ರಶ್ನೆ. ಮಿಲಿಟರಿ ಕ್ವಾಂಟಮ್ ಮಿಷನ್ ಪಾಲಿಸಿ ಫ್ರೇಮ್ವರ್ಕ್ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. 1, ಇದನ್ನ CDS ಬಿಡುಗಡೆ ಮಾಡಿಲ್ಲ. 2, ಇದು 4 ಸ್ತಂಭಗಳನ್ನು ಹೊಂದಿದೆ. 3, ಇದು 3 ಸೇನೆಗಳ ಏಕೀಕರಣವನ್ನು ಗುರಿಯಾಗಿಸಿಕೊಂಡಿದೆ. 4, ಇದಕ್ಕೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಜೊತೆ ಯಾವುದೇ ಸಂಬಂಧ ಇಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಯ್ಕೆ ಬಿ, ಅಂದ್ರೆ ಮೊದಲ 3 ಹೇಳಿಕೆಗಳು ಸರಿಯಾಗಿವೆ. 4ನೇ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ಈ ಮಿಲಿಟರಿ ಮಿಷನ್ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇದರ 4 ಪ್ರಮುಖ ಸ್ತಂಭಗಳು ಅಂದ್ರೆ ಕ್ವಾಂಟಮ್ ಕಮ್ಯುನಿಕೇಷನ್, ಕಂಪ್ಯೂಟಿಂಗ್, ಸೆನ್ಸಿಂಗ್ ಮತ್ತು ಮೆಟೀರಿಯಲ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಬರೋಣ ನಮ್ಮ ಚುನಾವಣಾ ಆಯೋಗದ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ EC-NET ಬಗ್ಗೆ. 2 ಹೇಳಿಕೆಗಳಿವೆ. 1, ಇದನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ ಶುರು ಮಾಡಲಾಯಿತು. 2, ಇದು ಕೇವಲ ವೋಟರ್ ರಿಜಿಸ್ಟ್ರೇಷನ್ ಸೇವೆಗಳನ್ನು ಮಾತ್ರ ಕೊಡುತ್ತೆ. ಇದರಲ್ಲಿ ಯಾವುದು ಸರಿ ಅಂತ ನಿಮಗನ್ಸುತ್ತೆ? ಸರಿಯಾದ ಉತ್ತರ ಆಯ್ಕೆ ಎ, ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಈ EC-NET ಅನ್ನೋದು ಬರೀ ವೋಟರ್ ID ರಿಜಿಸ್ಟ್ರೇಷನ್ ಮಾಡೋಕಿರೋ ಪೋರ್ಟಲ್ ಅಲ್ಲ. ಇದೊಂದು ಒನ್ ಸ್ಟಾಪ್ ಪ್ಲಾಟ್ಫಾರ್ಮ್.
ಅಂದ್ರೆ ಈ EPIC ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು ದೂರ್ ಕೊಡೋದು ಹೀಗೆ 40ಕ್ಕೂ ಹೆಚ್ಚು ಸೇವೆಗಳು ಒಂದೇ ಕಡೆ ಸಿಗುತ್ತೆ. ಓಕೆ, ಇದೊಂದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ. ಡಿಸೆಂಬರ್ 2025ರಲ್ಲಿ ನಿವೃತ್ತರಾದ ಅನುಭವಿ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಗ್ಗೆ. ಅವರು ತಮ್ಮ ಕರಿಯರ್ನಲ್ಲಿ ಒಟ್ಟು ಎಷ್ಟು ಬಾಹ್ಯಾಕಾಶ ಯಾನಗಳನ್ನು ಪೂರ್ಣಗೊಳಿಸಿದ್ದಾರೆ? ಆಯ್ಕೆಗಳು 1, 2, 3 ಅಥವಾ 4. ಸರಿಯಾದ ಉತ್ತರ 3. ಹೌದು, ಅವರು ಒಟ್ಟು 3 ಯಶಸ್ವಿ ಬಾಹ್ಯಾಕಾಶ ಯಾನಗಳಲ್ಲಿ ಭಾಗವಹಿಸಿದ್ರು. ಸುನೀತಾ ವಿಲಿಯಮ್ಸ್ ಅವರ ಆ 3 ಮಿಷನ್ಗಳ ವಿವರ ಇಲ್ಲಿದೆ ನೋಡಿ. ಮೊದಲನೆಯದು 2006-7ರಲ್ಲಿ, ಎರಡನೆಯದು 2012ರಲ್ಲಿ. ಅದರಲ್ಲೂ 2012ರ ಮಿಷನ್ನಲ್ಲಿ ಅವರು ಮಾಡಿದ ಸಾಧನೆ ಅಂದ್ರೆ 3 ಬಾರಿ ಸ್ಪೇಸ್ ವಾಕ್ ಮಾಡಿ 1 ರೇಡಿಯೇಟರ್ ಲೀಕ್ ಅನ್ನು ಸರಿಪಡಿಸಿದ್ದು. ಇದು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಅವರ ಕೊಡುಗೆ ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ. ಇದೊಂದು ಜ್ಞಾನಾಧಾರಿತ ಪ್ರಶ್ನೆ. ಕಾಶಿವಾಜಾಕಿ ಕರಿವಾ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದಾಗ ಸರಿಯಾದ ಉತ್ತರ ಜಪಾನ್ನ ಟೋಕಿಯೋ ನಗರದ ಹತ್ತಿರ. ಈಗ ಬನ್ನಿ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಸಂಸ್ಕೃತಿ, ಪರಿಸರ ಮತ್ತು ಪ್ರಮುಖ ವ್ಯಕ್ತಿಗಳು. ಈ ವಿಭಾಗದಲ್ಲಿ ನಾವು ಪ್ರಮುಖ ವ್ಯಕ್ತಿಗಳು, ಪ್ರಶಸ್ತಿಗಳು ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳನ್ನ ಚರ್ಚೆ ಮಾಡೋಣ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದಲ್ಲಿ ಹುಲಿ ಸಂರಕ್ಷಣೆ ಬಗ್ಗೆ 4 ಹೇಳಿಕೆಗಳಿವೆ. 1. ಮುದುಮಲೆ ಇರೋದು ತಮಿಳುನಾಡಿನಲ್ಲಿ. 2. ಪ್ರಾಜೆಕ್ಟ್ ಟೈಗರ್ ಶುರುವಾಗಿದ್ದು 1973ರಲ್ಲಿ. 3. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿವೆ. 4. ಜಿಮ್ ಕಾರ್ಬೆಟ್ ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಇಲ್ಲಿ ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಸರಿಯಾಗಿವೆ. ಹೌದು, ಮುದುಮಲೈ ತಮಿಳುನಾಡಿನಲ್ಲೇ ಇದೆ. ಪ್ರಾಜೆಕ್ಟ್ ಟೈಗರ್ 1973ರಲ್ಲೇ ಶುರುವಾಗಿದ್ದು, ಅತಿ ಹೆಚ್ಚು ಹುಲಿಗಳಿರೋದು ಮಧ್ಯಪ್ರದೇಶದಲ್ಲಿ, ಮತ್ತು ಉತ್ತರಾಖಂಡ್ವ ಜಿಮ್ ಕಾರ್ಬೆಟ್ ನಮ್ಮ ದೇಶದ ಮೊದಲ ಟೈಗರ್ ರಿಸರ್ವ್. ಈ ಎಲ್ಲ ಫ್ಯಾಕ್ಟ್ಸ್ ಕೂಡ ತುಂಬ ಮುಖ್ಯ. ಈಗ ನಮ್ಮ ಮುಂದಿನ ಪ್ರಶ್ನೆ ಪ್ರತಿಷ್ಠಿತ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯ ಬಗ್ಗೆ. 2025ರ ಪ್ರಶಸ್ತಿಗೆ ಗ್ರಾಸಾ ಮಾರ್ಷಲ್ ಅವರು ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯನ್ನ 1986ರಲ್ಲಿ ಸ್ಥಾಪಿಸಲಾಯಿತು. ಮೊದಲ ಪ್ರಶಸ್ತಿ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಸಂಸ್ಥೆಗೆ ಹೋಯಿತು ಮತ್ತು ಇದನ್ನ ಭಾರತ ಸರ್ಕಾರ ನೀಡುತ್ತೆ. ಈ ಹೇಳಿಕೆಗಳನ್ನೊಮ್ಮೆ ಪರಿಶೀಲಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ. ಅಂದ್ರೆ ಮೊದಲ 3 ಹೇಳಿಕೆಗಳು ಕರೆಕ್ಟ್, ಆದ್ರೆ 4ನೇದು ತಪ್ಪು. ಯಾಕೆ ಗೊತ್ತಾ? ಈ ಪ್ರಶಸ್ತಿಯನ್ನ ಕೊಡೋದು ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್, ನೇರವಾಗಿ ಭಾರತ ಸರ್ಕಾರ ಅಲ್ಲ. ನೋಡಿ, ಪರೀಕ್ಷೆಗಳಲ್ಲಿ ಇಂಥ ಸೂಕ್ಷ್ಮವಾದ ವ್ಯತ್ಯಾಸಗಳನ್ನೇ ಕೇಳಿ ಗೊಂದಲ ಮಾಡ್ತಾರೆ. ಸೊ ಈ ಪಾಯಿಂಟನ್ನ ಗಮನದಲ್ಲಿಟ್ಕೊಳ್ಳಿ. ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆಗಳನ್ನ ಈ ಒಂದು ಐತಿಹಾಸಿಕ ಸತ್ಯದೊಂದಿಗೆ ಮುಗಿಸೋಣ. ಭಾರತದ ಮೊದಲ ಮಹಿಳಾ ವಾಸ್ತುಶಿಲ್ಪಿ ಯಾರು? ಉತ್ತರ ಪೆರಿನ್ ಜಾಮ್ಸೆಡ್ಜಿ ಮಿಸ್ತ್ರಿ. ಇವರು 1936ರಲ್ಲೇ ಈ ಕ್ಷೇತ್ರಕ್ಕೆ ಬಂದು ಭಾರತದಲ್ಲಿ ಅದೆಷ್ಟೋ ಮಹಿಳೆಯರಿಗೆ ದಾರಿ ತೋರಿಸಿದ ಒಬ್ಬ ಧೀಮಂತ ಮಹಿಳೆ. ಈ ಚರ್ಚೆಯನ್ನ ಮುಗಿಸೋಕ್ ಮುಂಚೆ ನಿಮ್ಮಗಾಗಿ ಒಂದು ಪ್ರಶ್ನೆ. ಪ್ರಪಂಚದ ಮೊದಲ ಅಂತರಿಕ್ಷಾನಿ ಯಾರು? ಗೊತ್ತಿದ್ರೆ ನಿಮ್ಮ ಉತ್ತರವನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇವತ್ತಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.